ಯಾರಿಗೆ? ನನ್ನ ಗಂಟೆಗೆ. ಈರುಳ್ಳಿ ಹೆಚ್ಚು ಈ ತರ ಈರುಳ್ಳಿ ಎಲ್ಲೂ ಹೆಚ್ಚುದಿಲ್ಲ ಹೇಳಿ. ಅಲ್ಲ ಇದು ನೋಡಿ ಗಂಡಸರು ಇಷ್ಟು ಸಾಕು ಸ್ವಚ್ಛ ಇದ್ರೆ ಮದುವೆ ಮನೆ ಅಡುಗೆ ಆದಂಗೆ. ಒಂದು ಈರುಳ್ಳಿ ಹೆಚ್ಚು ಸೊಸೆ ಆಗ್ಬೇಕಿತ್ತು, ನಾನು ಅತ್ತೆ ಮಾಡ್ಬೇಕಾಗಿತ್ತು, ನಿಮ್ಗೆಲ್ಲ ಇತ್ತು ಅಲ್ಲ ಶಶಾಂಕ? ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಲ್ವಾ? ಬನ್ನಿ ಹಾಗಿದ್ರೆ ಮದುವೆ ಮನೆಯ ಶಾಸ್ತ್ರದ ಭಾಗ 2 ಲಾಗ್ನ ಕಂಟಿನ್ಯೂ ಮಾಡೋಣ. ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೆ ಅಲ್ಲ, ಹಾಗಾಗಿ ಪೂರ್ತಿಯಾಗಿ ನೋಡುವ ಅಂಥೇಳಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಗೊತ್ತಲ್ವಾ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದಕ್ಕೆ ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಬನ್ನಿ ಏನು ಮಾಡ್ತಿದ್ದಾರೆ ಅಜ್ಜ ಅಂತ ನೋಡುವ. ನೀನು ಲಾಸ್ಟ್ ಲಾಗಲ್ಲಿ ತೋರಿಸಿದ್ದೆ ನಿಮಗೆಲ್ಲ ಕಣಗಲು ಹೂವಿಂದ ಒಂದು ಶಾಸ್ತ್ರವನ್ನು ಮಾಡ್ತಾರೆ, ಹಾರವನ್ನು ಮಾಡ್ತಾರೆ ಅಂತ. ಹಾರವನ್ನು ಮಾಡಿ ಏನು ಮಾಡ್ತಾರೆ ಅನ್ನೋದನ್ನು ಹೇಳಿರಲಿಲ್ಲ. ಸೊ ಇವತ್ತು ಈ ಲಾಗಲ್ಲಿ ಹೇಳ್ತಾ ಇದ್ದೀನಿ. ಹಾರವನ್ನು ಮಾಡಿಕೊಟ್ಟಿದ್ದಾರೆ ಅಜ್ಜ. ಈ ಥರ ಒಂದು ಬಾಳೆ ಬಳ್ಳಿಯನ್ನು ತೊಗೊಂಡು, ಅಂದರೆ ಬಾಳೆ ಮರದ ಬಳ್ಳಿ ಬರ್ತದಲ್ಲ, ಆ ಬಳ್ಳಿಯನ್ನು ತೊಗೊಂಡು ಈ ಥರ ಒಂದು ಕುಡಿಬಾಳೆಯಲ್ಲಿ ಒಂದು ಕೊಟ್ಟೆಯನ್ನು ಮಾಡ್ತಾರೆ. ಅಂದರೆ ಕೊಟ್ಟೆ ಅಂತಂದರೆ ಕವರನ್ನು ಮಾಡಿ ಈ ಒಂದು ಹೂವಿನ ಮಾಲೆಯನ್ನು ಅದರಲ್ಲಿ ಹಾಕಿ ಕಟ್ತಾರೆ. ಕಟ್ಟಿ ಅಂದರೆ ಹೂಗಳು ಎಲ್ಲೂ ಆ ಕಡೆ ಬೀಳಬಾರ್ದು ಅನ್ನೋದನ್ನು ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿದ್ದಾಗಿದ್ಮೇಲೆ ಇಲ್ಲಿ ನಮ್ಮ ಅಮ್ಮ ಮತ್ತು ಮದುಮಗಳು ಸೇರಿ ಏನು ಚೀಲಕ್ಕೆ ಹಾಕ್ತಿದ್ದಾರೆ ಅಂತಂದರೆ, ಮದುಮಗನ ಮನೆಗೆ ಒಯ್ಯಲಿಕ್ಕೆ ಬೇಕಾಗುವಂಥ ಒಂದು ಅಷ್ಟು ಮಡ್ಡಕ್ಕಿ ಸಾಮಾನಾಗಿರ್ಬೋದು ನೋಡ್ಬೋದು, ಹೂವಿನ ಒಂದು ಕೊಟ್ಟೆ ಮಾಡಿದ್ರೆ ಅದನ್ನೆಲ್ಲ ಹಾಕಿ ಅವನಿಗೆ ಕಳಿಸ್ತಾ. ನಾನು ಸುಮ್ಮನೆ ರೇಗಿಸ್ತಾ ಇದ್ದೀನಿ ದೀಪಿಕಾಳಿಗೆ, ಏನಾದರೂ ಹೇಳಿ ಕಳಿಸು, ಹೂವಿನ ಒಂದು ಕೊಟ್ಟೆ ಕೊಡಬೇಕಾದ್ರೆ ನಿಮ್ಮ ಹುಡುಗನಿಗೆ ಏನಾದರೂ ಹೇಳಿ ಕಳಿಸು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಅವಳು ಹೇಳ್ತಾ ಇದ್ಲು, ನನ್ನ ಗಂಡನಿಗೆ ತೊಗೊಂಡೋಗಿ ಕೊಡಿ ಅಂತೇಳಿ. ಸೊ ಇದಾಗಿದ್ಮೇಲೆ ಬನ್ನಿ ಅಡುಗೆ ಮನೇಲಿ ಎಂತೆಂಥ ಮಾಡ್ತಿದ್ದಾರೆ ಅಂತ ನೋಡುವ. ಇವರನ್ನು ಯಾಕೆ ನಾನು ತುಂಬ ಝೂಮ್ ಹಾಕಿ ತೋರಿಸ್ತಾ ಇದ್ದೆ ಅಂತಂದರೆ, ಇವರು ಎಷ್ಟು ಚಂದ ರೀತಿಯಲ್ಲಿ ಇಂದು ಈರುಳ್ಳಿ ಕಟ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ನೋಡ್ಬೋದು ಎಷ್ಟು ಅಂದರೆ ನಿಧಾನವಾಗಿ ಕಟ್ ಮಾಡ್ತಾಯಿದ್ರು. ಅಂದರೆ ಅವರಿಗೆ ಈ ಥರ ಮೆಟ್ಗತ್ತಿ ಅಂತ ಹೇಳ್ತೀವಿ ನಾವು, ಈ ಥರ ಇಲ್ಲಿ ಮನೆ ಮೇಲೆ ಕೂತ್ಕೊಂಡು ಕಟ್ ಮಾಡೋದಕ್ಕೆ. ಇದೆಲ್ಲ ನಂಗೆ ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಚಾಕು ಕೊಟ್ಟರೆ ಆರಾಮಾಗಿ ಕಟ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಅದನ್ನೇ ನಾವು ಹೇಳ್ತಾ ಇದ್ವಿ, ಇಷ್ಟು ಸಾವಕಾಶವಾಗಿ ಇಷ್ಟು ನಿಧಾನವಾಗಿ ಈರುಳ್ಳಿ ಕಟ್ ಮಾಡಿದ್ರೆ ಮದುವೆ ಮನೆ ಅಡುಗೆ ಮಾಡ್ದಂಗೆ ಅಂತೇಳಿ ಹೇಳ್ತಾ ಇದ್ದೆ. ಸುಮ್ಮನೆ ರೇಗಿಸ್ತಾ ಇದ್ದೆ. ಇವರೆಲ್ಲ ನಮಗೆ ಪರಿಚಯ, ಯಾಕಂದರೆ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ನೋಡಿದ್ದೀವಿ. ಚಿಕ್ಕ ವಯಸ್ಸಿಂದ ಕೆಲವಷ್ಟು ಇದರಲ್ಲಿರುವಂಥ ಕೆಲವಷ್ಟು ಹುಡುಗರು ನಮ್ಮೊಟ್ಟಿಗೆ ಬೆಳೆದಿದ್ದಾರೆ, ಕೆಲವಷ್ಟು ನಮಗಿಂತ ದೊಡ್ಡವರು ಇದ್ದಾರೆ. ಹಾಗಾಗಿ ನಮಗೆ ಸ್ವಲ್ಪ ಕ್ಲೋಸ್ ಅಂತಲೇ ಹೇಳ್ಬೋದು, ತುಂಬಾ ಹತ್ತಿರದಿಂದ ನೋಡಿದ್ದಕ್ಕೋಸ್ಕರ. ಅದಾಗಿದ್ಮೇಲೆ ಇಲ್ಲಿ ಒಂದು ವೀಳ್ಯ ಶಾಸ್ತ್ರ ಅಂತೇಳಿ ಮಾಡ್ತಾರೆ, ಇಳೆ ತಿದ್ದದು ಅಂತ ಹೇಳಿ ಮಾಡ್ತಾರೆ. ಇದಕ್ಕೆ ಹುಡುಗನ ಮನೆಯವರು ಬಂದರು. ಹುಡುಗನ ಮನೆಯವರು ಸಮೇತ ಸೇಮ್ ನಾವೇನು ಹೂವಿನ ಕೊಟ್ಟೆಯಲ್ಲಿ ಹೂವನ್ನು ಕೊಟ್ಟುಗಳಿಸಿದ್ವಲ್ಲ ಕಣಗಳು, ಹಾಗೆಯೇ ಹುಡುಗನ ಮನೆಯಿಂದ ಹುಡುಗಿಗೆ ಅವರು ಕೂಡ ಹೂವನ್ನು ಕೊಟ್ಟಿದ್ದಾರೆ. ನೋಡ್ಬೋದು, ಹೂವಿನ ಕೊಟ್ಟೆಯಲ್ಲಿ ಹೂವೆಲ್ಲ ಕೊಟ್ಟಿದ್ದಾರೆ. ಆ ಹೂವನ್ನು ಓಪನ್ ಮಾಡಿ ಹುಡುಗಿಗೆ ಮುಡಿಸ್ತಾರೆ. ಅಂದರೆ ಇವರಿಬ್ಬರು ಇದ್ದಾರಲ್ಲ, ಅವರು ಹುಡುಗನ ಮನೆಯಿಂದ ಬಂದಂಥವ್ರು, ಅವರೇನೆ ಹೂವನ್ನು ಮುಡಿಸಿ ಅರಿಶಿನ ಕುಂಕುಮವನ್ನು ಇಟ್ಟು ಮಡ್ಲಕ್ಕಿಯನ್ನು ಮತ್ತೆ ತುಂಬ್ತಾರೆ. ಅಂದರೆ ಹುಡುಗನ ಮನೆಯಿಂದ ತಂದಿರುವಂತಹ ಮಡ್ಲಕ್ಕಿಯನ್ನು ತುಂಬ್ತಾರೆ. ನಾವು ಹುಡುಗಿ ಮನೆಯಿಂದ ಕೊಟ್ಟು ಕಳಿಸಿದ್ದೀವಿ, ಅವರು ಹುಡುಗನ ಮನೆಯಿಂದ ಈ ಥರ ಹೂವು, ಮಡ್ಲಕ್ಕಿ ಮತ್ತು ಅರಿಶಿನ ಎಲ್ಲ ತೊಗೊಂಡು ಬರ್ತಾರೆ. ಅದನ್ನೆಲ್ಲ ಮುಡಿಸೋದು, ಹಚ್ಚೋದು, ಇದೆಲ್ಲ ಶಾಸ್ತ್ರಗಳನ್ನ ಇಲ್ಲಿ ಮಾಡ್ತಾರೆ ನೋಡ್ಬೋದು. ಆಮೇಲೆ ಇಷ್ಟೊಂದು ಕಳಸಗಳನ್ನ ನಾವು ಅವತ್ತು ರೆಡಿ ಮಾಡ್ಕೊಂಡಿದ್ವಿ ಅಂತ ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ. ಎಷ್ಟೊಂದು ಕಳಸ ಯಾಕೆ ಮಾಡಿದ್ದಾರೆ ಅನ್ನೋದನ್ನು ಇವತ್ತು ಹೇಳ್ತೀನಿ ನಿಮಗೆ. ಇಳೆ ತಿದ್ದದು ಅಂಥೇಳಿ ಮಾಡ್ತಾರೆ. ಇಳೆ ತಿದ್ದದು ಅಂತಂದರೆ ಒಂದಿಷ್ಟು ಎಲೆ ಅಡಿಕೆಗಳನ್ನ ಇಟ್ಕೊಂಡು ಪ್ರತಿಯೊಂದು ದೇವರಿಗೂ ಪ್ರತಿಯೊಬ್ಬರಿಗೂ ಮದುವೆಗೆ ಬರಲಿಕ್ಕೆ ಒಂದು ಕರೆ ಕೊಡೋದು ಅಂಥೇಳಿ ಹೇಳ್ತಾರೆ. ಅದಾದಮೇಲೆ ಹುಡುಗಿಗೆ ಕಾಲುಂಗುರ ಕೂಡ ಹಾಕ್ತಾರೆ. ಇವತ್ತಿನ ದಿವಸನೇ ಕಾಲುಂಗುರವನ್ನು ಹಾಕ್ತಾರೆ. ಹುಡುಗನ ಮನೆ ತಂದಿರುವಂಥ ಕಾಲುಂಗುರನ ಇವತ್ತು ಇಲ್ಲಿ ಹಾಕ್ತಾ ಇದ್ದಾರೆ. ಪಾಪ ಅವಳಿಗೆ ಒಂದು ಬೆರಳಿಗೆ ಆಯಿತು, ಇನ್ನೊಂದು ಬೆರಳಿಗೆ ಹೋಗ್ತಾನೆ ಇರಲಿಲ್ಲ, ತುಂಬಾ ನೋವಾಗ್ತಾಯಿತ್ತು. ಅದು ಹೆಂಗಾಗ್ಬಿಟ್ಟಿತ್ತು ಅಂದರೆ ಪ್ರೆಸ್ ಮಾಡಿ 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 ಕಾಲು ಬೆರಳು ದಪ್ಪ ಆಗಿಬಿಟ್ಟಿತ್ತು. ಆದರೂ ಕೂಡ ಅಡ್ಜಸ್ಟ್ ಮಾಡಿ ಹಾಕಿದ್ದಾರೆ. ನೋಡ್ಬೋದು, ಕಾಲುಂಗುರ ಹಾಕಿದ ಮೇಲೆ ಒಂಥರ ಕಳೆ ಹೆಣ್ಮಕ್ಳಿಗೆ ಒಂಥರ ಬೇಜಾರು, ಖುಷಿ ಎಲ್ಲದೂ ಒಟ್ಟೊಟ್ಟಿಗೆ ಆಗುತ್ತೆ ಆ ಒಂದು ಸಮಯದಲ್ಲಿ ಅಂತಲೇ ಹೇಳ್ಬೋದು. ನೋಡ್ಬೋದು, ಇಲ್ಲಿ ಇಳಿಯುತ್ತಿದ್ದಂಥ ಶಾಸ್ತ್ರವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಫಸ್ಟು ಕಳಸಕ್ಕೆ ಪೂಜೆಯನ್ನು ಮಾಡ್ಕೊಳ್ಳೋವಂಥದ್ದು. ಎಷ್ಟೊಂದು ಕಳಸನ ಇವತ್ತು ಇಟ್ಕೊಂಡಿದೆ. ಅಂದರೆ ನಾವು ಒಂದು 5 ಕಳಸವನ್ನು ಮಾಡಿದ್ವಿ, ಒಬ್ಬರು 5 ಕಳಸ ಮಾಡ್ತಾರೆ, 7 ಮಾಡ್ತಾರೆ, 9 ಮಾಡ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ನಾವು ಇಲ್ಲಿ ಮಾಡಿರುವಂಥದ್ದು ಒಂದು 5 ಕಳಸವನ್ನು ಮಾಡಿ ಫಸ್ಟು ಕಳಸಕ್ಕೆ ಒಂದು ಗೌರವವನ್ನು ಸಲ್ಲಿಸ್ತಾರೆ. ಒಂದು ಅಡಿಕೆ ಎಲೆ, ವಿಳ್ಯದ ಪಟ್ಟಿಯನ್ನು ಇಟ್ಟು, ಅಂದರೆ ನಮ್ಮ ಮದುವೆ ಕಾರ್ಯ ಏನು ತೊಂದರೆ ಆಗಬಾರ್ದು, ಶುಭವಾಗಿ ಆಗಲಿ ಅನ್ನೋದನ್ನು ಕೇಳಿಕೊಂಡು ಮುಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಳ್ತೀವಿ. ಹಾಗೆಯೇ ಪ್ರತಿಯೊಬ್ಬರು ಒಂದೊಂದು ವಿಳ್ಯ ಪಟ್ಟಿ ಅಡಿಕೆಯನ್ನು ಕೊಟ್ಟು ಪ್ರತಿಯೊಂದು ಅಂದರೆ ನಮ್ಮ ಕುಲದೇವರು, ಮನೆ ದೇವರು, ದೇವಸ್ಥಾನ, ಕೆಲವೊಂದು ದೇವಸ್ಥಾನಕ್ಕೆ ಅಥವಾ ಅವ್ರು ನಡ್ಕೊಳ್ಳುವಂಥ ದೇವರು, ಅವರಿಗೆಲ್ಲರಿಗೂ ಕೂಡ ವಿಳ್ಯಪಟ್ಟಿಯನ್ನು ಇಟ್ಟು ನಮ್ಮ ಮದುವೆಯನ್ನು ಮಾಡ್ತಾಯಿದ್ದೀವಿ. ಯಾವುದೇ ವಿಘ್ನಗಳು ಬಾರದ ಹಾಗೆ ನಡೆಸ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಕರೆ ಕೊಡುವಂಥದ್ದು ವಿಳ್ಯ ಕೊಡೋದು, ವಿಳ್ಯ ತಿದ್ದೋದು ಅಂತೇಳಿ ಹೇಳ್ತಾರೆ.
ಹಾಗೆಯೇ ಹೊರಗಡೆ ಕೂತಿರುವಂಥ ಎಲ್ಲರಿಗೂ ಕೂಡ ಈ ಥರ ಒಂದು ಎಲೆ ಪಟ್ಟಿಯನ್ನು ಕೊಟ್ಟು ಮದುವೆಗೆ ಬನ್ನಿ ಅಂಥೇಳಿ ಇನ್ನೊಮ್ಮೆ ಇನ್ವೈಟ್ ಮಾಡೋದು, ಇನ್ನೊಂದು ಸತಿ ಅದನ್ನು ಅವ್ರನ್ನ ಕರೆಯೋದಕ್ಕೆ ವೀಳೆ ಕೊಡೋದು ಅಂಥೇಳಿ ಇಳ್ಳೆ ತಿದ್ದೋದು ಅಂತೇಳಿ ಹೇಳ್ತಾರೆ ನಮ್ಮ ಕಡೆ. ಸೊ ಇದ್ರ ಬಗ್ಗೆ ಬೇರೆ ಏನಾದರೂ ಅರ್ಥಗಳಿದ್ದರೆ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ, ನನಗೆ ಗೊತ್ತಿರೋದು ಇಷ್ಟೇನ. ನೋಡ್ಬೋದು. ಈಗ ಮುಂದಿನ ಕಾರ್ಯಕ್ರಮ ಮಾಡ್ತಾರೆ. ಈಗ ಮುಂದಿನ ಕಾರ್ಯಕ್ರಮ ಅಂತಂದರೆ ಈ ತೋರಣನ ಹಾಕಿರ್ತಾರಲ್ಲ, ತೋರಣ ಹಾಕಿದ ಮೇಲೆ ತೋರಣ ಹಾಕಿದಂಥವ್ರು ಕಟ್ಟಿದಂಥವ್ರು ಇಲ್ಲಿ ಪೂಜೆಯನ್ನು ಮಾಡ್ತಾರೆ. ನಾನಿನ್ನೇ ಬರೆದಿದ್ದನ್ನು ತೋರಿಸಿದೆ, ಬಿಳಿ ಪಂಚೆ ಮೇಲೆ ಬರೆದು ಎಲ್ಲಿ ಕಟ್ತಾರೆ ಅಂತ ನೋಡ್ತಾರಲ್ವ, ಕವಣದ ಚಪ್ರದ ಮೇಲೆ ಕಟ್ಟುವಂಥದ್ದು. ಅದಾಗಿದ ಮೇಲೆ ಹುಡುಗಿಗೆ ಒಂದು 5 ಜನ ಅಕ್ಷತೆಯನ್ನು ಇಟ್ಟು ಅರ್ಶಿನ ಕುಂಕುಮವನ್ನು ಹಚ್ಚಿ ಆಶೀರ್ವಾದವನ್ನು ಮಾಡ್ತಾರೆ. ಇದೆಲ್ಲ ಕಾರ್ಯಕ್ರಮಗಳು ಹಸೆಗೋಡೆಯಲ್ಲಿ ಆಗಬೇಕು, ಎಲ್ಲಿ ಬೇಕಂದ್ರೆ ಇಲ್ಲಿ ಮಾಡುವಂಥದ್ದಲ್ಲ, ಹಸೆಗೋಡೆಯಲ್ಲೇ ಮದುಮಗಳನ್ನು ಕೂರಿಸ್ಕೊಂಡು ಮಾಡುವಂಥದ್ದು. ಅಂದರೆ ಹುಡುಗನ ಮನೆಯಿಂದ ಬಂದಂಥವ್ರು, ಹುಡುಗಿ ಮನೆಯಿಂದ ಇಲ್ಲಿ ಇರುವಂಥವ್ರು ಎಲ್ಲರೂ ಸೇರಿ ಇವಳಿಗೆ ಅಕ್ಷತೆಯನ್ನು ಹಾಕ್ತಾರೆ. ಕಣಗಿಲ್ಲ ಹೂವಿನ ಮಾಲೆ ಕೂಡ ಅವಳಿಗೆ ಒಂದು ಕುತ್ತಿಗೆಗೆ ಹಾಕಿದ್ದಾರೆ, ಹಾರದ ಬದಲಾಗಿ ಈ ಥರವನ್ನು ಹಾಕಿದ್ದಾರೆ. ಅಮ್ಮಂದಿರಿಗೆ ಒಂಥರ ಖುಷಿ, ಒಂಥರ ದುಃಖ. ಮಗಳು ಮದುವೆ ಮಾಡಿಕೊಡ್ತೀವಿ ಅನ್ನೋದೊಂದು ಖುಷಿ ಇದ್ದರೆ, ಮಗಳು ಬೇರೆಯೊಬ್ಬರ ಮನೆಗೆ ಹೋಗ್ತಿದ್ದಾಳೆ ಅನ್ನೋ ದುಃಖ ಕೂಡ ಇರುತ್ತೆ. ಆ ಒಂದು ಬೇಸರವನ್ನು ತೋರಿಸ್ಕೊಳ್ಳೋಕ್ಕಾಗಲ್ಲ, ಹೇಳೋಕ್ಕೂ ಆಗಲ್ಲ. ಅವ್ರ ಮನಸ್ಸಲ್ಲೇ ಆ ಒಂದು ಚಟಪಟಿಕೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ಅವ್ರ ಮನಸ್ಸಲ್ಲಿ ಯಾವ ಥರ ಆಗಿರುತ್ತೆ ಅನ್ನೋ ಒಂಥರ ಬಟರ್ಫ್ಲೈ ಹಾರ್ತಾನೆ ಇರುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ, ಕಾರ್ಯಗಳನ್ನ ಮುಂದುವರಿಸಲೇಬೇಕು. ಖುಷಿಯಿಂದ ಬಂದವ್ರ ಎದುರಿಗೆ ಒಂದು ಮುಖವಾಡವನ್ನು ಹಾಕ್ಕೊಂಡು ಕಾರ್ಯವನ್ನು ಮಾಡಬೇಕು ಅಂತಲೇ ಹೇಳ್ಬೋದು. ಯಾಕಂದರೆ ದುಃಖ ಇದ್ರೂ ಮನಸ್ಸಲ್ಲಿ, ಮುಖದಲ್ಲಿ ನಾವು ಖುಷಿಯಿಂದ ಇದ್ದೀವಿ, ಖುಷಿಯಿಂದ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಅನ್ನೋದನ್ನು ತೋರಿಸ್ಕೋಬೇಕಲ್ಲ. ಹಾಗಾಗಿ ಮುಖವಾಡ ಹಾಕಿ ಮದುವೆಯನ್ನು ಮಾಡ್ತಿದ್ದೀವಿ ಅಮ್ಮಂದಿರು ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರ ಮನಸ್ಸಲ್ಲಿ ಎಷ್ಟು ದುಃಖ ಇರುತ್ತೆ ಅನ್ನೋದು ನಮಗೆ ಗೊತ್ತು. ಹಾಗಾಗಿ ಅದಾಗಿದ ಮೇಲೆ ಮದುಮಗಳಿಗೆ ಒಂದು ಆರತಿಯನ್ನು ಮಾಡ್ತಾರೆ. ಈ ಥರ ಕಳಸವನ್ನು ತಗೊಂಡು ಆರತಿಯನ್ನು ಮಾಡುವಂಥದ್ದು. ಒಂದು 5-5 ಜನ ಮುತ್ತೈದೆಯರು ಎರಡು ಸತಿ ಆರತಿಯನ್ನು ಮಾಡ್ತಾರೆ. ಹುಡುಗನ ಮನೆ ಕಡೆಯಿಂದ ಒಂದು ಸತಿ, ಹುಡುಗಿ ಮನೆಯಿಂದ ಒಂದು ಸತಿ ಅಂಥೇಳಿ ಆರತಿಯನ್ನು ಮಾಡುವಂಥದ್ದು. ತುಂಬ ಖುಷಿ ಅನ್ನಿಸ್ತದೆ ಶಾಸ್ತ್ರವನ್ನು ಮಾಡಬೇಕಾದ್ರೆ. ಆದರೆ ಅಷ್ಟೇ ಗಡಿಬಿಡಿ ಆಗ್ತದೆ ಆ ಟೈಮಲ್ಲಿ. ಎಂತ ಮಾಡ್ತೀವಂತಲೇ ಗೊತ್ತಾಗಲ್ಲ. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಿರ್ತಾರೆ ಶಾಸ್ತ್ರ ಮಾಡುವಾಗ. ಒಬ್ಬರು ಮಾಡಬೇಡಿ ಅಂತಾರೆ, ಒಬ್ಬರು ಮಾಡಿ ಅಂತಾರೆ, ಒಬ್ರು ಅದನ್ನು ತೊಗೊಳ್ಳಿ ಅಂತಾರೆ, ಒಬ್ರು ಇದನ್ನು ತೊಗೊಳ್ಳಿ ಅಂತಾರೆ. ನಿಜವಾಗ್ಲೂ ಮಾಡಬೇಕಾದ್ರೆ ಒಂಥರ ತುಂಬಾ ಗಡಿಬಿಡಿ ಆಗಿಬಿಡ್ತದೆ. ಒಂದು ಸತಿ ಒಂದೊಂದು ಮಾಡೋಕ್ಕೋಗಿ ಇನ್ನೊಂದೇನೋ ಆಗ್ಬಿಡ್ತದೆ. ಹಾಗಾಗಿ ಒಂದೊಂದು ಸತಿ ಹೆಚ್ಚು ಕಡಿಮೆನೂ ಕೂಡ ಆಗುತ್ತೆ ಶಾಸ್ತ್ರಗಳು. ಒಂದು ಟೈಮಿಂಗ್ ಮಾಡುವಂಥ ಶಾಸ್ತ್ರ ಇನ್ನೊಂದು ಟೈಮಿಂಗ್ ಮಾಡುವಂಥದ್ದು ಇದೆ. ಯಾಕೆಂದರೆ ಆ ಥರ ಗಡಿಬಿಡಿಯಲ್ಲಿ ಏನೇನು ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಒಟ್ಟಲ್ಲಿ ಶಾಸ್ತ್ರವನ್ನು ಮಾಡಬೇಕು, ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಶಾಸ್ತ್ರವನ್ನು ಮಾಡಬೇಕು. ಹಾಗಾಗಿ ಒಂದು ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ, ಶಾಸ್ತ್ರವನ್ನು ಒಂದು ನಿಯಮದಂತೆ ಮಾಡ್ತಾರೆ. ಇಲ್ಲಿ ಹುಡುಗಿ ಅಣ್ಣ ಲಾಸ್ಟಲ್ಲಿ ಬಂದಿದೆ, ಇವರೇ ನಮ್ಮ ಭಾವ. ಲಾಸ್ಟಲ್ಲಿ ಬಂದರು. ಸೊ ಅವರು ಅಕ್ಷತೆಯನ್ನು ಇಡ್ತಾರೆ. ತಂಗಿ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ. ತಂಗಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇರ್ತಾರೆ. ಅಷ್ಟು ಒಳ್ಳೆ ಅಣ್ಣ ಅಂತಲೇ ಹೇಳ್ಬೋದು. ಖುಷಿ ಆಗುತ್ತೆ ಅವ್ರ ಬಗ್ಗೆ ಹೇಳೋದಕ್ಕೆ. ಅದಾಗಿದ ಮೇಲೆ ಮದುಮಗಳು ಸಮೇತ ಒಂದು ಪೂಜೆಯನ್ನು ಮಾಡ್ತಾಳೆ. ಈ ಥರ ಒಂದು ಕವಣದ ತೋರಣ ಏನಿರುತ್ತಲ್ವ, ತೋರಣಕ್ಕೆ ಒಂದು ಪೂಜೆಯನ್ನು ಮಾಡ್ತಾರೆ. ನೋಡ್ಬೋದು ಅವಳಿಗೆ ಎಣ್ಣೆ ಪೂರ್ತಿ ಅರಿಶಿನ ಕುಂಕುಮದಿಂದ ತುಂಬಿಟ್ಟಿದೆ. ಒರೆಸ್ಕೊಳ್ಳೋ ಹಂಗೂ ಇರಲಿಲ್ಲ. ಪೂಜೆ ಎಲ್ಲ ಮುಗಿದ ತನಕ ಒರೆಸ್ಕೋಬಾರ್ದು ಅಂತೇಳಿ ದೊಡ್ಡವರು ಹೇಳ್ತಾರೆ. ಸೊ ಹಾಗಾಗಿ ಒರೆಸ್ಕೊಳ್ಳಿಲ್ಲ. ಹಾಗೇ ಪೂಜೆಯನ್ನು ಮುಗಿಸ್ಕೊಂಡೆ ಒರೆಸ್ಕೊಬಿಡುವ ಅಂಥೇಳಿ ಒರೆಸ್ಕೊಳ್ಳಿಲ್ಲ. ಅದಾಗಿದ್ಮೇಲೆ ಊಟಕ್ಕೂ ಕೂಡ ಎಲ್ಲ ರೀತಿ ರೆಡಿ ಮಾಡಿದ್ರು ಪಾಪ. ಊಟಕ್ಕೂ ಕೂಡ ಅಡುಗೆಯವ್ರು ಯಾರನ್ನೂ ಕರೆಸಿರಲಿಲ್ಲ. ಊರಿನವರೇ, ನಾ ತೋರಿಸ್ನಲ್ವ, ಅವರೇ ಎಷ್ಟು ಜನ ಸೇರಿ ಅಡುಗೆಯನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು ಅಡುಗೆ ಕೂಡ. ಎಲ್ಲ ರೀತಿಯ ಏನೇನು ಹೇಳಿದ್ವಿ ನಾವು ಎಲ್ಲ ರೀತಿ ಅಡುಗೆ ಕೂಡ ಮಾಡಿದರು. ಹಾಗೆ ಇವತ್ತು ಚಪ್ರ ಹಾಕಿದ್ರೆ ಕವಣದ ಶಾಸ್ತ್ರ ಇರೋ ದಿವಸ ಒಂದು ಸಣ್ಣ ಗೌರವವನ್ನು ಸಲ್ಲಿಸಬೇಕು ಬಂದಂಥವರಿಗೆ ಅಂಥೇಳಿ, ಗಂಡು ಮಕ್ಕಳಿಗೆ ಈ ಥರ ಒಂದು ಪುಟ್ಟಾದ ಒಂದು ಚಿಕ್ಕ ಗೌರವ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲರ ಥರ ದೊಡ್ಡದಾಗಿ ಮಾಡೋದಿಲ್ಲ. ಅಂದರೆ ಕೆಲವರು ಅವರವರ ಒಂದು ಏನು ಹೇಳ್ತೀವಿ, ಅವರವರ ಒಂದು ಲೆವೆಲ್ಗೆ ತಕ್ಕ ಹಾಗೆ ಮಾಡ್ತಾರೆ. ಸೊ ನಮಗೆ ಎಷ್ಟು ಸಾಧ್ಯ ಆಗ್ತದೆಯೋ, ನಮ್ಮ ಕೈ ಎಷ್ಟು ಎಟುಕುತ್ತೋ ಅಷ್ಟು ಮಾತ್ರ ನಾವು ಮಾಡಿರುವಂಥದ್ದು. ಬಂದಿರೋವಂಥವರಿಗೆ ಯಾರಿಗೂ ಕೂಡ ಬೇಜಾರು ಮಾಡಬಾರ್ದು, ಖುಷಿಯಿಂದ ಇರಬೇಕು, ಖುಷಿಯಿಂದ ಕಾರ್ಯವನ್ನು ನಡೆಸ್ಕೊಡ್ಬೇಕು ಅಂಥೇಳಿ ಚಿಕ್ಕದಾದ ಒಂದು ಸೇವೆಯನ್ನು ಮಾಡಿದ್ದಾರೆ. ಸೊ ಖುಷಿಯಿಂದ ಈ ಒಂದು ಕಾರ್ಯಕ್ರಮ ನೆರವೇರ್ತು ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಲಾಗ್ ಇಷ್ಟೇ. ಲಾಸ್ಟ್ ಪಂಕ್ತಿಲಿ ನಾವು ಕೂಡ ಊಟಕ್ಕೆ ಕೂತ್ಕೊಂಡಿದ್ವಿ. ಊಟ ಅಂತೂ ಭಯಂಕರ ಚೆನ್ನಾಗಿ ಮಾಡಿದರು, ಮಸ್ತಾಗಿ ಮಾಡಿದರು. ಅಪ್ಪೆ ಹೋಳಿಂದು ಸೂಪರ್ ಆಗಿತ್ತು. ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಪ್ಪೆ ಹೋಳಿ ಒಟ್ಟಿಗೆ.
ಸ್ನೇಹಿತರೆ, ಇವತ್ತಿನ ಲಾಗ್ ಇಷ್ಟೇ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಆದರೆ ದಯವಿಟ್ಟು ಆದಷ್ಟು ನನಗೆ ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನನ್ನ ಚಾನಲ್ನ ನಿಮ್ಮ ಚಾನಲ್ ಅಂತ ಅಂದ್ಕೊಂಡು ಉಳಿಸ್ಬೇಕು, ಬೆಳೆಸಬೇಕು ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಮತ್ತೆ ಹೀಗೆ ಡಿಫ್ರೆಂಟ್ ಆಗಿರೋ ಲಾಗ್ನ ಹಾಕ್ತಾ ಇರ್ತೀನಿ. ದಯವಿಟ್ಟು ಎಲ್ಲೂ ಮಿಸ್ ಮಾಡ್ದೇನೆ ಪೂರ್ತಿಯಾಗಿ ನನ್ನ ಲಾಗ್ನ ನೋಡಬೇಕು. ಹಾಗಿದ್ರೆ ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.